Hi friends, welcome back to my YouTube channel. ಈ ಸಮ್ಮರಲ್ಲಿ ಟೆಂಪರೇಚರ್ ತುಂಬ ಹೈ ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಟೈಮ್ 10 ಗಂಟೆ ಆಗಿದೆ. ಟಿಫನ್ ಎಲ್ಲ ಮುಗಿಸಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಟಿಫನ್ಗೆ ನಾನು ಚಪಾತಿ ಮಾಡಿದ್ದೆ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈಗ ನಾನು ತರಕಾರಿ ತರಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಕ್ವಾರ್ಟರ್ಸ್ ಕೆಳಗಡೆ ಡೈಲಿ ತರಕಾರಿಯವ್ರು ಬರ್ತಾರೆ. ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಕ್ಕೆ ತರಕಾರಿ ಖಾಲಿಯಾಗಿತ್ತು, ಹಾಗಾಗಿ ತರಕಾರಿ ತರಕ್ಕೆ ಹೋಗ್ತಾ ಇದ್ದೀನಿ. ಆಮೇಲೆ ಮಧ್ಯಾಹ್ನದ ಅಡುಗೆ ರೆಡಿ ಮಾಡಬೇಕು. ಫಸ್ಟ್ ತರಕಾರಿ ತಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ತರಕಾರಿ ಹತ್ರ ಬಂದಿದ್ದೀನಿ. ತರಕಾರಿ ಎಲ್ಲ ತೊಗೊಂಡಾಯಿತು. ಹೀಗೆ ಹೋಗ್ತಾ ಇದ್ದೀನಿ ತರಕಾರಿ ತೊಗೊಂಡು ಮನೆಗೆ. ತರಕಾರಿ ಎಲ್ಲ ತೊಗೊಂಡು ಬಂದೆ. ಹಾಗೆ ನಾನಿವತ್ತು ಮಧ್ಯಾಹ್ನ ಮೇಲೆ ಕ್ಯಾಂಟೀನಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಮನೆಗೊಂದು ಸ್ವಲ್ಪ ಗ್ರೋಸರಿ ಐಟಮ್ಸ್ ತರೋದಿದೆ, ಹಾಗಾಗಿ ಹೋಗಬೇಕು. ಈಗ ಫಸ್ಟು ಅಡುಗೆ ಎಲ್ಲ ಮಾಡಿಟ್ಟು ಊಟ ಆದಮೇಲೆ ಹೋಗೋಣ ಅಂದ್ಕೊಂಡಿದ್ದೀನಿ. ಈಗ ಫಸ್ಟು ನಾನು ಅಡುಗೆನ ರೆಡಿ ಮಾಡ್ತೀನಿ. ಸಾಂಬಾರಿಗೆ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಇವತ್ತು ನಾನು ಸೊಪ್ಪು ಬಸ್ಸಾಂಬಾರು ಮಾಡ್ತಾಯಿದ್ದೀನಿ. ಕಾಳೆಲ್ಲ ನೆನೆಸಿಟ್ಕೊಂಡಿದ್ದೆ, ಹಾಗೆ ಅವರೆಕಾಳು ಹಾಕಿ ಸೊಪ್ಪು ಬಸ್ಸಾಂಬಾರು ಮಾಡ್ತಾಯಿದ್ದೀನಿ. ಸೊಪ್ಪನ್ನ ಕೂಡ ಅಷ್ಟೇ ಮುಂಚೆನೇ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸೊಪ್ಪನ್ನ ಕಟ್ ಮಾಡ್ತಾಯಿದ್ದೀನಿ. ಹೊರಗೆ ಹೋಗೋಕ್ಕಿದೆಯಲ್ಲ, ಹಾಗಾಗಿ ಸ್ವಲ್ಪ ಬೇಗ ಬೇಗ ಮಾಡ್ತಾಯಿದ್ದೀನಿ ಅಡುಗೆ ಎಲ್ಲ. ಈಗ ಅಡುಗೆ ಎಲ್ಲ ರೆಡಿ ಆಯಿತು. ಹಾಗೆ ನಿಮಗೆ ತೋರಿಸ್ತಾ ಇದ್ದೆ. ಸೊಪ್ಪು ಬಸ್ಸಾಂಬಾರು, ಸೊಪ್ಪಿನ ಪಲ್ಯ, ರೈಸ್ ಎಲ್ಲ ರೆಡಿ ಇದೆ. ಊಟ ಮಾಡ್ಕೊಂಡು ಹೊರಡೋದು. ಇವತ್ತಿನ ಮಧ್ಯಾಹ್ನದ ಊಟ ಅನ್ನ, ಸಾಂಬಾರು, ಸೊಪ್ಪಿನ ಪಲ್ಯ, ಹಾಗೆ ಮಾವಿನ ಹಣ್ಣು ಇಟ್ಕೊಂಡಿದ್ದೀನಿ ಸೈಡಲ್ಲಿ, ಉಪ್ಪಿನಕಾಯಿ. ನಂಗೆ ಮಾವಿನ ಹಣ್ಣು ಜೊತೆ ತಿನ್ನೋಕೆ ಇಷ್ಟ. ಊಟ ಎಲ್ಲ ಮುಗಿಸಿ ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆವಾಗಲೇ ಹೇಳಿದೆ ಅಲ್ವಾ, ಮನೆಗೆ ಒಂದು ಸ್ವಲ್ಪ ಗ್ರೋಸರಿ ಐಟಮ್ಸ್ ತರೋಕ್ಕಿದೆ ಅಂತ, ಹಾಗಾಗಿ ಇವಾಗ ಕ್ಯಾಂಟೀನಿಗೆ ಹೊರಟಿದ್ದೀನಿ. ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಸಮ್ಮರಲ್ಲಿ ಟೆಂಪ್ರೇಚರ್ ತುಂಬ ಹೈ ಇದೆ. ಹಾಗಾಗಿ ನಾವೆಲ್ಲರೂ ಫ್ರಿಜ್ ಐಟಮ್ಸ್ಗಳು, ಕೂಲ್ ಡ್ರಿಂಕ್ಸ್ ಆಗಿರ್ಬೋದು, ಐಸ್ ಕ್ರೀಮ್ ಆಗಿರ್ಬೋದು, ಆ ಥರದ್ದೆಲ್ಲ ಫುಲ್ ಅವಾಯ್ಡ್ ಮಾಡೋಣ. ಈ 2 ತಿಂಗಳು ಕೂಡ ಅದೇ ಥರ ತುಂಬ ಹೈ ಟೆಂಪ್ರೇಚರಲ್ಲಿ ಬಿಸಿಲು ಇದೆ. ಹಾಗೆ ನೀವು ಹೊರಗೆ ಹೋಗೋಷ್ಟೊತ್ತಿಗೆ ನಾವೆಲ್ಲರೂ ಹೊರಗೆ ಹೋಗ್ತೀವಿ. ಹಾಗೆ ಬಿಸಿಲಲ್ಲಿ ಕೆಲಸ ಮಾಡೋರು ತುಂಬ ಜನ ಇರ್ತಾರೆ. ಸ್ವಲ್ಪ ಸೇಫ್ಟಿ ಪ್ರಿಕಾಷನ್ಸ್ನ ಫಾಲೋ ಮಾಡೋಣ. ಬಿಸಿಲಲ್ಲಿ ತಿರುಗಾಡೋಷ್ಟೊತ್ತಿಗೆ ತಲೆಗೆ ಒಂದು ಸ್ವಲ್ಪ ಕ್ಯಾಪ್ ಹಾಕ್ಕೊಳ್ಳಿ. ಹಾಗೆ ಇಲ್ಲ ಅಂದರೆ ಕರ್ಚೀಫು, ಆ ಥರ ತಲೆಗೆ ಒಂದು ಸ್ವಲ್ಪ ಕವರ್ ಮಾಡಿ ಹೊರಗೆ ಹೋಗೋಣ. ನೀವು ಕೂಡ ಇದನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಈ ಥರ ಹೈ ಟೆಂಪ್ರೇಚರಲ್ಲಿ ಬಿಸಿಲು ತುಂಬ ಎಫೆಕ್ಟ್ ಮಾಡ್ತಾ ಇದೆ ಅಂತ. ಸೊ ಇದನ್ನೆಲ್ಲ ನೀವು ಫಾಲೋ ಮಾಡಿ, ನಾವು ಫಾಲೋ ಮಾಡ್ತೀವಿ. ಗೊತ್ತಿಲ್ಲದವರಿಗೂ ಕೂಡ ನಾವೆಲ್ಲ ಹೇಳೋಣ. ನಮ್ಮ ಒಂದು ಸೇಫ್ಟಿನ ನಾವೇ ನೋಡ್ಕೋಬೇಕಲ್ಲ, ಹಾಗಾಗಿ ಇದೊಂದು ನಿಮ್ಮ ಜೊತೆ ಹೇಳಬೇಕು ಅನ್ನಿಸ್ತು, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಈ ಕ್ಯಾಂಟೀನಿಗೆ ಹೋಗಿ ಬರ್ತೀನಿ. ಈಗ ಹೋಗ್ತಾ ಇದ್ದೀವಿ ನಾವು ಕ್ಯಾಂಟೀನಿಗೆ. ಇಲ್ಲೇ ಹತ್ರನೇ ಇದೆ.
ಕ್ಯಾಂಟೀನ್ ತಗೊಬಂದೆ. ಆ ನೈಟ್ ವ್ಲಾಗ್ನ ಈಗ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ ನೈಟ್ ಔಟ್ಸೈಡ್ ಹೋಗಿದ್ವಿ, ಹಾಗೆ ಡಿನ್ನರ್ ಮುಗಿಸ್ಕೊಂಡು ಹೋಗೋಣ ಅಂತ ಹೋಟೆಲಿಗೆ ಬಂದಿದ್ದೀವಿ. ಫುಡ್ಡೆಲ್ಲ ಆರ್ಡ್ರ್ ಮಾಡಿದ್ವಿ, ಈಗೆಲ್ಲ ಬಂದಿದೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಇವತ್ತು ನಾವು ಕುಳಾಯಿಯಲ್ಲಿರೋ ನಿಸರ್ಗ ಹೋಟೆಲಿಗೆ ಬಂದಿದ್ದೀವಿ. ಟೇಸ್ಟ್ ಮಾಡ್ತೀನಿ. ನನ್ನ ಹಸ್ಬೆಂಡ್ ಸರ್ವ್ ಮಾಡ್ತಾ ಇದ್ದಾರೆ, ಹೇಗಿದೆ ಅಂತ ನೋಡೋಣ. ಇಲ್ಲ ಏನೆಲ್ಲ ಫುಡ್ ಆರ್ಡ್ರ್ ಮಾಡಿದ್ವಿ ಅಂದರೆ ಚಿಕನ್ ಕಡಾಯಿ, ಬಟರ್ ಕುಲ್ಚಾ, ಹಾಗೆ ಮಟನ್ ಬಿರಿಯಾನಿ, ಚಿಕನ್ ಲಾಲಿಪಾಪ್ ಆರ್ಡ್ರ್ ಮಾಡಿದ್ವಿ. ಫಸ್ಟ್ ಕುಲ್ಚಾ ತಿನ್ಕೊಂಡು ಮತ್ತೆ ಬಿರಿಯಾನಿ ತಿಂತೀನಿ. ಬಿಸಿ ಇದೆ, ಚಿಕನ್ ಮುರಿಯೋಕ್ಕೆ ಆಗ್ತಿಲ್ಲ ಬಿಸಿ. ಈಗ ಬಿರಿಯಾನಿನ ಟೇಸ್ಟ್ ಮಾಡ್ತಾ ಇದ್ದೀನಿ. ಬಿರಿಯಾನಿನೂ ಅಷ್ಟು ಟೇಸ್ಟಿಯಾಗಿರಲಿಲ್ಲ. ಈಗ ಊಟ ಎಲ್ಲ ಮುಗಿಸಿ ನಾವು ಈಗ ಇಲ್ಲಿಂದ ಹೊರಡ್ತೀವಿ. ಹಾಗೆ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.